Ecclesiastes. We'll get a chocolate from me next week. Ecclesiastes book. ಪ್ರಸಂಗಿ ಈ ಬೈಬಲ್ ಇರುವಂತ ಪ್ರಸಂಗಿ ಪುಸ್ತಕವನ್ನ ಯಾರು ಫಸ್ಟ್ ತೆಗಿತಾರೋ ಅವ್ರಿಗೆ ನಮ್ಮ ಕಡೆ ನಾವು ಚಾಕ್ಲೇಟ್. Sir, whoever get it first. ಯಾರು ತೆಗಿತಾರೋ ಅವ್ರಿಗೆ ಪ್ರಸಂಗಿ ಪುಸ್ತಕ ತೆಗಿಬೇಕು. ಬೈಬಲ್ Ecclesiastes ಪ್ರಸಂಗಿ chapter 4. ಅಧ್ಯಾಯ 4. What's the title? What's the title? Title. Tell me the title. Ecclesiastes chapter 4 title. 4ನೇ ಅಧ್ಯಾಯದ ಮುಖ್ಯಾಂಶವನ್ನು ಓದ್ರಲ್ಲಿ ಏನಿದೆ? Okay, Glory auntie and ಇಲ್ಲ ಪ್ರೀತಿ sister. Okay. Next week. Okay, one sweet will be there for you. ನೆಕ್ಸ್ಟ್ ವೀಕ್ ಸ್ಟ್ಯಾಂಡ್ ಇರ್ತದೆ. Okay, but before we get into chapter 4, ನಾವು 4ನೇ ಅಧ್ಯಾಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ I just want to do a quick review of the book of Ecclesiastes. ಪ್ರಸಂಗಿ ಪುಸ್ತಕದ ಒಂದು ಜಸ್ಟ್ ಸಾರಾಂಶವನ್ನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. So King Solomon gives us an account of how he lived his life. ಅಲ್ಲಿ ಭಕ್ತನಾದ ಸೊಲೊಮೋನನು ತಾನು ಹೇಗೆ ಜೀವಿಸಿದನು ಎಂಬುದಾಗಿ ಕೆಲವು ವಿಷಯಗಳನ್ನು ನಮ್ಮೊಟ್ಟಿಗೆ ಆತನು ಹಂಚಿಕೊಳ್ತಾ ಇದ್ದಾನೆ. With most of his life spent on chasing success. ಯಾಕಂದ್ರೆ ಆತನ ಜೀವಿತವೆಲ್ಲವೂ ಆತನು ಹೆಚ್ಚಾಗಿ ಯಶಸ್ಸನ್ನು ಆತನು ಕಂಡ ವ್ಯಕ್ತಿಯಾಗಿದ್ದ. And chasing other materialistic things which were meaningless. ಅಷ್ಟು ಮಾತ್ರವಲ್ಲ, ಲೌಕಿಕ ವಿಷಯಗಳಿಗಾಗಿ ಸಹ ಆತನು ಬಹಳ ಪ್ರಯಾಸ ಪಟ್ಟನು. If you go through the entire book of Ecclesiastes, ನೀವು ಆ ಪುಸ್ತಕವಿಡೀ ಓದುವಾಗ he spends his whole life trying to find meaning when he's actually empty inside. ಆತನು ಜೀವಿತದ ಒಂದು ಅರ್ಥವನ್ನ ಆತನು ಹುಡುಕ್ತಾ ಹೋಗ್ತಾನೆ, ಆದ್ರೆ ಅಲ್ಲಿ ಅದು ಬರಿದಾಗಿರುವಂತದನ್ನ ಆತನು ಕಂಡುಕೊಳ್ತಾನೆ. He's empty because he's chasing the wind. ಯಾಕಂದ್ರೆ ಅದು ಬರೀ ಖಾಲಿ ಆಗಿದೆ, ಯಾಕಂದ್ರೆ ಆತನು ಒಂದು ಗಾಳಿ ಹಿಂದೆ ಹೋದ ಹಾಗೆ. Has anyone here ever tried to run after the wind or catch the wind? ನೋಡಿ, ಯಾರಾದ್ರೂ ಆಗ್ಲಿ ಒಂದು ಗಾಳಿ ಹಿಂದೆ ಹೋಗಿ ಅದನ್ನ ಹಿಡಿಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? Maybe you guys, can you go like this and catch the wind? ಯಾರು ಗಾಳಿಯಿಂದ ಓಡ್ತಾ ಹೋಗಿ ಅದನ್ನ ಹಿಡಿದುಕೊಳ್ಳಕ್ ಆಗ್ತದ? All you get is a nice clap, right? ಅಲ್ವಾ? ಹಿಡ್ಕೊಳಕ್ ಹೋದ್ರೆ ಏನಾಗ್ತದೆ? ನಮ್ಮ ಕೈ ಎರಡು ಚಪ್ಪಾಳೆ ಹೊಡ್ಕೊಳ್ತದೆ ಅಷ್ಟೇ, ಗಾಳಿ ಸಿಗೋದಿಲ್ಲ. This is what Solomon was doing. He was running and trying to chase the wind. ಹಾಗಾಗಿ ಸೊಲೊಮೋನನು ಕೂಡ ಹಾಗೆ ಆತನು ಗಾಳಿಯನ್ನು ಹಿಡಿಯುವುದಕ್ಕೆ ಓಡುವಂತ ರೀತಿಯಲ್ಲಿ ಆತನು ತನ್ನ ಜೀವನದಲ್ಲಿ ಮುಂದೆ ಸಾಗ್ತಾ ಇದ್ದನು. He had spent his whole life trying to find meaning in building homes. ಯಾಕಂದ್ರೆ ಆತನು ಸುಂದರವಾದ ಮನೆಗಳನ್ನು ಕಟ್ಟಿಕೊಳ್ತಾ ಅದರಲ್ಲಿ ಅರ್ಥವನ್ನ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. Attaining wealth. ಅಷ್ಟು ಮಾತ್ರವಲ್ಲ, ಆಸ್ತಿಯನ್ನು ಗಳಿಸ್ತಾ ಅದರಲ್ಲಿ ಪ್ರಯತ್ನ ಪಡ್ತಾನೆ. Working hard. ಅಷ್ಟು ಮಾತ್ರ ಕಷ್ಟಪಟ್ಟು ಕೆಲಸ ಮಾಡ್ತಾ ಅದರಲ್ಲಿ ಪ್ರಯತ್ನ ಪಡ್ತಾನೆ. Gaining knowledge and wisdom. ಅಷ್ಟು ಮಾತ್ರವಲ್ಲ, ವೇಗ ಮತ್ತು ಜ್ಞಾನವನ್ನು ಪಡೆದುಕೊಳ್ಳೋದರ ಮೂಲಕವೂ ಕೂಡ ಅದಕ್ಕಾಗಿ ಆತನು ಪ್ರಯತ್ನ ಪಡ್ತಾನೆ. In the whole history of the Bible, he was one of the most successful kings the world has ever known. ಅಷ್ಟು ಮಾತ್ರವಲ್ಲ, ಸತ್ಯವೇದದಲ್ಲಿ ನಾವು ನೋಡುವಾಗ ಬೇರೆ ಎಲ್ಲಾ ಅರಸುಗಳಿಗಿಂತಲೂ ಇವನು ಬಹಳ ಯಶಸ್ಸನ್ನು ಗಳಿಸಿದಂತ ಅರಸನಾಗ್ತಾನೆ. But he still found all of this to be meaningless. ಆದರೂ ಕೂಡ ಆತನು ಎಲ್ಲವನ್ನ ಆತನು ಯಾವ ಅರ್ಥವಿಲ್ಲದ್ದು ಅಥವಾ ವ್ಯರ್ಥ ಎಂಬುದಾಗಿ ಕರೆಯುತ್ತಾನೆ. Now if you look at the first 3 chapters of Ecclesiastes, ನೀವು ಮೊದಲ 3 ಅಧ್ಯಾಯಗಳನ್ನ ಈ ಪುಸ್ತಕದಲ್ಲಿ ನೋಡುವಾಗ Solomon is trying to remove God from the equation. ಅಲ್ಲಿ ದೇವರನ್ನ ಆತನು ದೂರ ಇಡುವುದಕ್ಕೆ ನೋಡ್ತಾ ಇದ್ದಾನೆ. He's trying to reconcile life under the sun, S-U-N. ಆ ಸೂರ್ಯನ ಕೆಳಗೆ ಅಥವಾ ಒಂದು ಬೆಳಕಿನ ಕೆಳಗೆ ತನ್ನನ್ನ ತಾನು ಒಟ್ಟಿಗೆ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. And then if you see in chapter 3, Solomon's going back and forth. ಅಲ್ಲಿ 3ನೇ ಅಧ್ಯಾಯಕ್ಕೆ ಬರುವಾಗ ಹಿಂದೆ ಮುಂದೆ ಆತನು ಹೋಗುವುದನ್ನು ನಾವು ನೋಡ್ತೇವೆ. And he's talking about returning back to the same God. ಅಷ್ಟು ಮಾತ್ರವಲ್ಲ, ತಿರುಗಿ ತನ್ನ ದೇವರ ಬಳಿಗೆ ಬರುವುದಕ್ಕಾಗಿ ಆತನು ಪ್ರಯತ್ನ ಪಡ್ತಾ ಇದ್ದಾನೆ. The same God he's trying to remove. ಅದೇ ದೇವರನ್ನ ಆತನು ತಿರುಗಿ ತೆಗೆಯಲಿಕ್ಕೆ ಆತನು ಪ್ರಯತ್ನ ಪಡ್ತಾ ಇದ್ದಾನೆ. Because Solomon understands that returning to God, ಸೊಲೊಮೋನನು ದೇವರ ಬಳಿಗೆ ಬರುವುದನ್ನು ಹೇಗೆ ಅರ್ಥ ಮಾಡಿಕೊಂಡಂದ್ರೆ, is the only way to make any sense of our lives. ನಾವು ದೇವರ ಬಳಿಗೆ ಇರುವುದಾದ್ರೆ ಮಾತ್ರವೇ ನಮ್ಮ ಜೀವಿತ ಪೂರ್ಣವಾಗ್ತದೆ ಎಂಬುದನ್ನು ಆತನು ಗ್ರಹಿಸಿಕೊಂಡನು. Having God in our life is the only thing that gives us meaning.
ದೇವರು ನಮ್ಮ ಜೀವಿತದಲ್ಲಿ ಇರುವಾಗ ಮಾತ್ರವೇ ನಮ್ಮ ಜೀವಿತಕ್ಕೆ ಒಂದು ನಿಜವಾದ ಅರ್ಥ ಸಿಗುವಂತದ್ದಾಗಿದೆ. It is trying to live a life under the sun, S-U-N. ನಾವು ಒಂದು ಸೂರ್ಯನ ಕೆಳಗೆ ಒಂದು ಜೀವಿತವನ್ನು ನಾವು ಜೀವಿಸ್ತಾ ಇದ್ದೇವೆ. Against living a life under the sun, S-O-N. ಅಥವಾ ಅದಕ್ಕೆ ವಿರುದ್ಧವಾಗಿ ಕೂಡ ನಾವು ಜೀವನ ಮಾಡಲಿಕ್ಕೆ ಕೂಡ ಪ್ರಯತ್ನ ಪಡ್ತೇವೆ. S-O-N. Not S-U-N. Sun ಕೆಳಗೆ ಅಲ್ಲ, ಮಗನ ಕೆಳಗೆ ಮಗನ ಕೆಳಗೆ ಕೂಡ ನಾವು ಜೀವಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. Elisha and I need to work on our translation from going forward. But let's look at Ecclesiastes chapter 4 verses 1 to 3. 4ನೇ ಅಧ್ಯಾಯ 1 ರಿಂದ 3 ವಚನಗಳನ್ನು ನಾವು ನೋಡೋಣ. ಲೋಕದಲ್ಲಿನ ಹಿಂಸೆಗಳನ್ನೆಲ್ಲ ನೋಡಿದೆನು. ಆಹಾ, ಹಿಂಸೆಗೊಂಡವರ ಕಣ್ಣೀರು ಏನೆಂದು ಹೇಳಲಿ. ಸಂತೈಸುವವರು ಯಾರು ಇರಲಿಲ್ಲ. ಹಿಂಸಕರಿಗೆ ಬಹುಬಲ ಸಂತೈಸುವವರು ಒಬ್ಬರು ಇರಲಿಲ್ಲ. ಇದನ್ನು ನೋಡಿ ಇನ್ನು ಜೀವದಿಂದಿರುವವರಿಗಿಂತ ಸತ್ತವರೇ ಮೇಲೆಂದು ಹೊಗಳಿದೆನು. ಹೌದು, ಈ ಉಭಯನಿಗಿಂತಲೂ ಇನ್ನು ಹುಟ್ಟದೆ ಲೋಕದಲ್ಲಿನ ಅಧರ್ಮವನ್ನು ನೋಡದೆ ಇರುವವನೇ ಲೇಸೆಂದು ತಿಳಿದುಕೊಂಡೆನು. Solomon is sharing ಸೊಲೊಮೋನನು ಏನನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ? because how he feels about oppression ಅಥವಾ ಆ ಒತ್ತಡವನ್ನು ಆತನು ಹೇಗೆ ನಿಭಾಯಿಸಿದರು and being oppressed in our life under the sun. ಅಷ್ಟು ಮಾತ್ರವಲ್ಲ, ಈ ಒಂದು ಮಗನ ಕೆಳಗೆ ನಾವು ಹೇಗೆ ಜೀವಿಸಬೇಕು, ಸೂರ್ಯನ ಕೆಳಗೆ ನಾವು ಹೇಗೆ ಜೀವಿಸಬೇಕು. Solomon is being honest and true ಆತನು ನಂಬಿಕೆಸ್ತನು ಮತ್ತು ಯಥಾರ್ಥವಂತನಾಗಿದ್ದನು. of all the things that are happening during his time. ಆತನ ಸಮಯದಾದಂತ ಎಲ್ಲಾ ವಿಷಯಗಳಲ್ಲಿಯೂ. And this connects with what's happening during our time over here. ಅದು ನಮ್ಮ ಜೀವಿತ ಈಗಿನ ದಿನಮಾನಗಳು ಕೂಡ ಹೋಲಿಕೆ ಆಗ್ತದೆ. Be it with the farmers' protest, ಒಂದು ವೇಳೆ ಈಗ ಆಗ್ತಿರುವಂತಹ ಒಂದು ರೈತರ ಪ್ರತಿಭಟನೆ, or the coup in Myanmar, ಅಥವಾ ಮಯನ್ಮಾರ್ನಲ್ಲಿ ಆಗ್ತಿರುವಂತಹ ಒಂದು ಪ್ರತಿಭಟನೆ, or just generally reading daily all the things that are happening around us in this world. ಹಾಗೆ ನಾವು ಪ್ರತಿದಿನ ಲೋಕದಲ್ಲಿ ನಮ್ಮ ಸುತ್ತಮುತ್ತಲು ನಡೆಯುತ್ತಿರುವಂತಹ ಅನೇಕ ವಿಷಯಗಳನ್ನು ನಾವು ಗಮನಿಸ್ತಾ ಇದ್ದೇವೆ. Solomon is sharing his vulnerability. ಅಲ್ಲಿ ಸೊಲೊಮೋನನು ತನ್ನಲ್ಲಿರುವಂತಹ ಆ ಒಂದು ತಡಪಡಿಸುವಿಕೆಯನ್ನು ನಮಗೆ ತಿಳಿಸುವಂತವನಾಗಿದ್ದಾನೆ. And is opening to speak about oppression. ಮತ್ತು ಆತನು ತನ್ನಲ್ಲಿರುವಂತಹ ಒತ್ತಡದ ಕುರಿತಾಗಿ ಕೂಡ ತಿಳಿಸುತ್ತಾರೆ. And this is something that we tend to avoid speaking about. ಹಾಗಾಗಿ ನಮ್ಮ ಜೀವಿತದಲ್ಲಿ ಕೂಡ ಅದೇ ರೀತಿಯಲ್ಲಿ ನಾವು ಕೂಡ ಜೀವಿಸುತ್ತೇವೆ. Yes, the first 3 verses are dark and gloomy. ಹಾಗೆ ಮೊದಲ 3 ವಚನಗಳು ಒಂದು ರೀತಿಯಾಗಿ ಕತ್ತಲೆ ಇರುವಂತಹ ಪರಿಸ್ಥಿತಿ ಆಗಿದೆ. But here he is talking about it. ಆದರೆ ಇಲ್ಲಿ ಆತನು ಮಾತಾಡುವಂತದ್ದು ಏನಂದ್ರೆ, Because all of this happens when we remove God from our lives. ಇವೆಲ್ಲವೂ ನಮಗೆ ಯಾವಾಗ ಆಗ್ತದಂದ್ರೆ ನಾವು ನಮ್ಮ ಜೀವಿತದಿಂದ ದೇವರನ್ನ ದೂರ ಇಡುವಾಗ. And can we really be surprised of this? ಹಾಗೆ ಅದು ನಮಗೆ ನಿಜವಾಗ್ಲೂ ಆಶ್ಚರ್ಯವನ್ನು ಉಂಟು ಮಾಡ್ತದೆ. Can you think of not having God in your life? How would it be? ಒಂದು ವೇಳೆ ನೀವು ನಿಮ್ಮ ಜೀವಿತಗಳಲ್ಲಿ ದೇವರು ಇಲ್ಲ ಎಂಬುದಾಗಿ ಒಂದು ಸಾರಿ ಆಲೋಚನೆ ಮಾಡುವುದಾದ್ರೆ ಅದು ಹೇಗಿರ್ತದೆ? Just read the first 3 verses. ಮೊದಲ 3 ವಚನಗಳನ್ನು ಓದ್ರಿ ಅಲ್ಲಿ. Now let's look at verse 4. 4ನೇ ವಚನವನ್ನು ನೋಡುವಾಗ What do we see in verse 4? Can someone read verse 4 with me? 4ನೇ ವಚನವನ್ನು ಯಾರಾದ್ರೂ ಓದ್ರಿ. ಸಮಸ್ತ ಪ್ರಯಾಸವನ್ನು ಕೈಗೊಳ್ಳುವ ಸಕಲ ಕಾರ್ಯವನ್ನು ನೋಡಿ ಇವು ಪರಸ್ಪರ ಮತ್ಸರಕ್ಕೆ ಆಸ್ಪದವೆಂದು ಗ್ರಹಿಸಿಕೊಂಡೆನು. ಇದು ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ. Solomon is again thinking about chasing the wind. ಹಾಗಾಗಿ ಇಲ್ಲಿ ಸೊಲೊಮೋನ ತಿರುಗಿ ಗಾಳಿಯನ್ನು ಹಿಂದಟ್ಟುವುದರ ಕುರಿತಾಗಿ ಆತನು ನಮಗೆ ಮಾತಾಡ್ತಾನೆ. But if you look deeper into it, ಆದರೆ ನೀವು ಅದರ ಆಳಕ್ಕೆ ಹೋಗುವಾಗ he is talking about the commandment about not coveting your neighbor's property. ಹಾಗಾಗಿ ಅಲ್ಲಿ ಆತನಿಗೆ ದೇವರ ಒಂದು ಆಜ್ಞೆ ಜ್ಞಾಪಕ ಬರ್ತದೆ, ಬೇರೆಯವರ ವಸ್ತುವನ್ನು ನೀವು ಆಶಿಸಬಾರದು ಎಂಬುದಾಗಿ. This passage is not saying that our life is meaningless. ಈ ಒಂದು ಭಾಗ ನಮ್ಮ ಜೀವಿತ ಯಾವ ಅರ್ಥವಿಲ್ಲದೆ ಎಂಬುದಾಗಿ ಹೇಳೋದಿಲ್ಲ. But it is saying and stating that ಆದರೆ ಇದು ತಿಳಿಸುವಂತ ಒಂದು ಪ್ರಾಮುಖ್ಯವಾದ ವಿಷಯವೇನೆಂದರೆ there are certain ways of living which cannot give us any meaning. ನಾವು ಜೀವಿಸುವಂತ ಜೀವನದ ರೀತಿ ನಮಗೆ ಕೆಲವೊಂದು ಸಾರಿ ಯಾವ ಅರ್ಥವನ್ನು ಕೊಡುವುದಿಲ್ಲ. When our status, ಒಂದು ವೇಳೆ ನಮ್ಮ ಆಸ್ತಿ, title,
ಅಥವಾ ನಮ್ಮ ಒಂದು ಕೀರ್ತಿ, power, ಅಥವಾ ನಮ್ಮ ಶಕ್ತಿ, money ಅಥವಾ ನಮ್ಮಲ್ಲಿರುವಂತಹ ಹಣ, are the things that which we think give our life meaning. ಇವೆಲ್ಲವೂ ನಮಗೆ ಜೀವಿತದ ಅರ್ಥವನ್ನ ಕೊಡ್ತವೆ ಎಂಬುದಾಗಿ ನಾವು ಅಂದುಕೊಳ್ತೇವೆ. Then all we are doing is chasing the wind. ಆದ್ರೆ ಹಾಗೆ ನಾವು ಮಾಡುವುದಾದ್ರೆ ಸೊಲೊಮೋನ ಹೇಳಿದಾಗೆ ನಾವು ಗಾಳಿಯನ್ನ ಹಿಂದಟ್ಟಿದ ರೀತಿಯಲ್ಲಿಯೇ. Solomon is sharing his thoughts here because ಅಲ್ಲಿ ಸೊಲೊಮೋನ ತನ್ನ ಆ ಒಂದು ಆಲೋಚನೆಗಳಲ್ಲಿ ಹಂಚಿಕೊಳ್ಳುವುದು ಏನಕ್ಕಾಗಿ ಅಂದರೆ, it is hard for us to hear this. ಇವುಗಳನ್ನ ನಾವು ಕೇಳಿಸಿಕೊಳ್ಳುವಾಗ ಅದು ನಮಗೆ ಕಷ್ಟವಾಗಿ ಅನಿಸ್ತದೆ. But Solomon isn't holding back. ಆದ್ರೆ ಸೊಲೊಮೋನನು ಕೂಡ ಆತನು ಎಂದಿಗೂ ಹಿಂದೆ ಬಿದ್ದಿಲ್ಲ. He's like a prized boxer ಆತನು ಹೋರಾಡುವಂತ ವ್ಯಕ್ತಿ ಆಗಿದ್ದು, who's going for the final shot. ಅಲ್ಲಿ ಒಂದು ಫೈನಲ್ಸ್ ಗಾಗಿ ಆಡುವಂತ ಒಂದು ರೀತಿಯಲ್ಲಿ ಆತನು ಆಡುವಂತವನಾಗಿದ್ದಾನೆ. And the same thing we need to do in our lives. ಅದೇ ರೀತಿಯಾಗಿ ಕೂಡ ನಾವು ನಮ್ಮ ಜೀವಿತಗಳಲ್ಲಿ ಮಾಡುವಂತ ಅಗತ್ಯವಿದೆ. Comparison is the theft of joy. ಒಂದು ವೇಳೆ ನಾವು ನಮ್ಮ ಸಂತೋಷವನ್ನ ಬೇರೆಯವರ ಜೊತೆ ನಾವು ಕಂಪೇರ್ ಮಾಡಲಿಕ್ಕೆ ಸಾಧ್ಯವಿಲ್ಲ. Do not compare yourselves with other people. You will not be happy. ನಿಮ್ಮನ್ನ ಬೇರೆಯವರ ಜೊತೆ ನೀವು ವ್ಯತ್ಯಾಸ ನೋಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. Because look at what the man in verse 4 does. 4ನೇ ವಚನದಲ್ಲಿ ಆ ಮನುಷ್ಯನು ಏನು ಮಾಡ್ತಾ ಇದ್ದಾನೆ ನೀವು ಒಂದ್ಸರಿ ಗಮನಿಸ್ರಿ. It's in verse 5. ಅದನ್ನ ನಾವು 5ನೇ ವಚನದಲ್ಲಿ ನೋಡ್ತೇವೆ. The fool folds his hand and eats his own flesh. ಮೂಢನು ಅಪ್ಪುಗೈ ಮಾಡಿಕೊಂಡು ತನ್ನ ಮಾಂಸವನ್ನು ತಾನೇ ತಿನ್ನುವನು. The fool folds his hands and he complains that life is not fair. ಮೂಢನು ಅಪ್ಪುಗೈ ಮಾಡಿಕೊಂಡು ತನ್ನ ಮಾಂಸವನ್ನು ತಾನೇ ತಿನ್ನುವನು. Can we all just stand there and thinking life is not fair? Is that how life works? ಒಂದು ವೇಳೆ ನಾವು ಒಂದು ಕಡೆ ಕೈ ಕಟ್ಟಿಕೊಂಡು ಜೀವನ ಹೀಗೆ ಎಂಬುದಾಗಿ ಆಲೋಚಿಸುವುದಾದ್ರೆ ಅದು ಜೀವನವಾ? Can we start acting lazy? ಒಂದು ವೇಳೆ ನಾವು ಸೋಂಬೇರಿಗಳಾಗಿ ಜೀವಿಸುವುದಾದರೆ? But that is what this man is doing over here. ಅದನ್ನೆಲ್ಲ ಈ ವ್ಯಕ್ತಿ ಮಾಡ್ತಾ ಇದ್ದಾನೆ. Because he is not happy with how his life is compared to his neighbor. ಹಾಗಾಗಿ ಬೇರೆ ವ್ಯಕ್ತಿಗಳಿಗೆ ಹೋಲಿಸುವಾಗ ಆತನ ಜೀವಿತ ಹಾಗೆ ಇಲ್ಲ ಎಂಬುದಾಗಿ ಆತನು ಅಂದುಕೊಳ್ತಾ ಇದ್ದಾನೆ. The truth Solomon is trying to say is having more doesn't equal more happiness. ಒಂದು ವೇಳೆ ನಮ್ಮಲ್ಲಿ ಹೆಚ್ಚಿಗೆ ಇರುವುದಾದರೆ ನಮಗೆ ಮಹಾ ಸಂತೋಷವನ್ನು ಅದೆಂದು ಉಂಟು ಮಾಡುವುದಿಲ್ಲ ಎಂಬುದನ್ನ ಸೊಲೊಮೋನನು ತಿಳಿಸ್ತಾ ಇದ್ದಾನೆ. In just the first 6 verses of this passage, ಮೊದಲ 6 ವಚನಗಳಲ್ಲಿ ಈ ಭಾಗದಲ್ಲಿ ನಾವು ನೋಡುವಾಗ Solomon has tackled 3 of life's main issues. ಹಾಗಾಗಿ ಜೀವಿತದ 3 ಮುಖ್ಯ ಅಂಶಗಳನ್ನು ಆತ ನಮಗೆ ತಿಳಿಸ್ತಾ ಇದ್ದಾನೆ. About fairness, ಒಂದು ವೇಳೆ ಒಂದು ರೀತಿಯಾಗಿ ನಾವು ಯಥಾರ್ಥವಾಗಿರುವಂತದ್ದು, about hard work versus laziness, ಒಂದು ವೇಳೆ ಕಷ್ಟಪಟ್ಟು ಕೆಲಸ ಮಾಡೋದು ಅಥವಾ ಸೋಂಬೇರಿತನ, and in verse 6 we read about being content. ಅಷ್ಟು ಮಾತ್ರವಲ್ಲ 6ನೇ ವಚನದಲ್ಲಿ ನಾವು ಸಂತೃಪ್ತಿಗೊಳ್ಳುವಂತದ್ದು. In verse 6 we read, better is a handful of quietness than 2 handsful of toil and striving the wind. ಹಾಗಾಗಿ 6ನೇ ವಚನದಲ್ಲಿ ನೋಡ್ತೇವೆ, ಗಾಳಿನಿಂದಟ್ಟುವಂತ ಪ್ರಯಾಸದ ಬೊಗಸೆಗಿಂತಲೂ ನೆಮ್ಮದಿಯ ಸೆರೆಯ ಲೇಸು ಎಂಬುದಾಗಿ. Solomon here is trying to teach us it's not about our social status. ಒಂದು ವೇಳೆ ನಮ್ಮ ಸಾಮಾಜಿಕ ಸ್ಥಿತಿ ಹೇಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. It has more to do with the status of our heart. ನಮ್ಮ ಒಂದು ಹೃದಯದ ಪರಿಸ್ಥಿತಿ ಹೇಗೆ ಇದೆ ಎಂಬುದನ್ನು ನಾವು ಮೊದಲನೇದಾಗಿ ಅರ್ಥಕೊಳ್ಬೇಕು. About being content in everything God has given to each of us. ದೇವರು ನಮಗೆ ಕೊಟ್ಟಿರುವಂತದ್ರಲ್ಲಿ ನಾವು ಸಂತೃಪ್ತಿಯನ್ನು ಪಡೆದುಕೊಳ್ಳಬೇಕು. It is not about how much we have, ನಮಗೆ ಎಷ್ಟಿದೆ ಎಂಬುದಾಗಿ ಪ್ರಾಮುಖ್ಯವಲ್ಲ, but how we hold on to the quietness in our hands which God has given to us. ಆದರೆ ದೇವರು ನಮಗೆ ಕೊಟ್ಟಿರುವುದನ್ನ ನಾವು ಹೇಗೆ ಸಂತೃಪ್ತವಾಗಿ ನಮ್ಮ ಕೈಯಲ್ಲಿ ಹಿಡಿದುಕೊಳ್ತಾ ಇದ್ದೇವೆ. Our lives might be difficult right now, ನಮ್ಮ ಜೀವಿತದಲ್ಲಿ ಈಗ ಕಷ್ಟ ಸಮಸ್ಯೆಗಳು ಇದ್ದೇ ಇದೆ. but all we need to remember is ಆದರೆ ನಾವು ಒಂದು ಅಂಶವನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಬೇಕು. God only gives us how much we can handle. ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರವೇ ದೇವರು ನಮಗೆ ಕೊಡುವಾತನಾಗಿದ್ದಾನೆ. And will always look out for our best interest and will bless us accordingly. ಅಷ್ಟು ಮಾತ್ರವಲ್ಲ, ಆತನು ನಮ್ಮ ಅವಶ್ಯಕತೆ ತಕ್ಕಂತೆ ಆತ ನಮಗೆ ಆಶೀರ್ವಾದಗಳನ್ನು ಕೊಡುವಾತನು. As long as we live our life under the sun and His guidance for us. ನಾವು ಈ ಲೋಕದಲ್ಲಿ ಜೀವಿಸುವಷ್ಟು ಕಾಲವು ಆತನ ಮಾರ್ಗದರ್ಶನದಲ್ಲಿ ಆತನ ಕೆಳಗೆ ನಾವು ಜೀವಿಸುವಂತವರಾಗ್ತೇವೆ. It is better to have less
ಒಂದು ವೇಳೆ ನಮಗೆ ಕಡಿಮೆ ಇದ್ರೂ ಕೂಡ ಪರವಾಗಿಲ್ಲ, than to have more with the corrupted view of others in the world. ಆದ್ರೆ ಬೇರೆಯವರಿಗಿಂತಲೂ ಅಥವಾ ನಾವು ಹೆಚ್ಚಾಗಿ ಒಂದು ಆಸೆಯಿಂದ ಅದನ್ನ ಗಳಿಸಿಕೊಳ್ಳೋದಕ್ಕಿಂತಲೂ ಕಡಿಮೆ ಇದ್ರೂ ಕೂಡ ಏನು ತೊಂದರೆ ಇಲ್ಲ. In these first six verses, Solomon makes it clear ಅಲ್ಲಿ 1-6 ವಚನಗಳಲ್ಲಿ ಸೊಲೊಮೋನನು ಅದನ್ನು ಸಂಕ್ಷಿಪ್ತವಾಗಿ ನಮಗೆ ತಿಳಿಸ್ತಾ ಇದ್ದಾನೆ. that having such a view of life will create a destructive perspective of community. ಆ ರೀತಿಯಾದ ಆಲೋಚನೆ ಹೊಂದಿರುವುದಾದರೆ ಅದು ನಮ್ಮ ಸಮಾಜಕ್ಕೆ ಬಹಳ ಆಘಾತಕಾರಿಯಾದದ್ದು ಎಂಬುದಾಗಿ ಸೊಲೊಮೋನ ತಿಳಿಸ್ತಾ ಇದ್ದಾನೆ. And it will lead us to isolate ourselves from others. ಅದು ನಮ್ಮನ್ನ ಬೇರೆಯವರಿಂದ ನಾವೇ ದೂರ ಇಡುವಂತೆ ಮಾಡುವಂತದ್ದಾಗಿದೆ. Making all this meaningless. ಅಷ್ಟು ಮಾತ್ರವಲ್ಲ, ಇದೆಲ್ಲವೂ ಯಾವುದು ಅರ್ಥವಿಲ್ಲದಾಗ್ತದೆ. Why is it meaningless? I'm asking you. ಯಾಕೆ ಇದು ಯಾವುದೇ ಅರ್ಥವಿಲ್ಲದಾಗ್ತದೆ ಅಥವಾ ವ್ಯರ್ಥವಾಗ್ತದೆ? Why do you think it is meaningless? ಯಾಕೆ ಅರ್ಥವಿಲ್ಲದ ಅಥವಾ ವ್ಯರ್ಥ ಎಂಬುದಾಗಿ ನಾವು ಅಂದುಕೊಳ್ಬೇಕು. Why do you think it could be meaningless? Just say anything. Nothing's wrong. ಹೇಳ್ಬೋದು ಯಾಕೆ ಜೀವನ ಎನ್ನುವುದು ವ್ಯರ್ಥ ಅಥವಾ ಅರ್ಥವಿಲ್ಲದಾಗಿರುತ್ತದೆ. Why is Solomon saying life is meaningless? ಯಾಕೆ ಸೊಲೊಮೋನನು ಹಾಗೆ ಹೇಳಿದ ಜೀವನ ಒಂದು ವ್ಯರ್ಥ ಎಂಬುದಾಗಿ? Are you guys studying meaningless? Is that meaningless for you guys to study? ಅರ್ಥವಿಲ್ಲದು ಎಂಬುದಾಗಿ ಹೇಳುವಾಗ ಅದು ನಮಗೆ ಹೇಗೆ ಅನಿಸ್ತದೆ? Is it meaningless for you guys to be working? ಅಥವಾ ನಿಮಗೆ ಒಂದು ಕೆಲಸ ಮಾಡ್ತಿರೋದು ವ್ಯರ್ಥನ? Why is it meaningless? ಯಾಕೆ ಅದು ಅರ್ಥವಿಲ್ಲದಾಗಿದೆ ಅಥವಾ ವ್ಯರ್ಥವಾಗಿದೆ? Just say, I'm going to be standing here. Like, the sooner you answer, the sooner we can finish. ನೀವು ಎಷ್ಟು ಬೇಗ ಉತ್ತರ ಕೊಡ್ತೀರಾ ಅಷ್ಟು ಬೇಗ ಮುಗಿಸೋಣ. Otherwise, you'll be here till what's the time? I can't even see a clock. Why is it meaningless? ಯಾಕೆ ಅದು ವ್ಯರ್ಥ ಅಥವಾ ಅರ್ಥವಿಲ್ಲದಾಗಿದೆ? Look at verses 7 and 8 with me. 7-8ನೇ ವಚನದಲ್ಲಿ ಓದ್ರಿ. Who are we doing this all for? ಇದೆಲ್ಲವನ್ನ ನಾವು ಯಾರಿಗೋಸ್ಕರವಾಗಿ ಮಾಡ್ತಾ ಇದ್ದೇವೆ? Can someone read verses 7 and 8? 7-8 ಓದ್ರಿ ಯಾರಾದೊಬ್ಬರು. ಲೋಕದಲ್ಲಿ ಮತ್ತೊಂದು ವ್ಯರ್ಥ ವಿಷಯವನ್ನು ಕಂಡೆನು. ಎರಡನೆಯವನಿಲ್ಲದ ಒಬ್ಬಂಟಿಗನೊಬ್ಬನಿದ್ದಾನೆ. ಅವನಿಗೆ ಅಣ್ಣ ತಮ್ಮಂದಿರೂ ಇಲ್ಲ, ಮಕ್ಕಳೂ ಇಲ್ಲ. ಆದರೂ ಅವನ ಶ್ರಮೆಗೆ ಪಾರವಿಲ್ಲ, ಧನದಿಂದ ಅವನ ಕಣ್ಣಿಗೆ ತೃಪ್ತಿ ಇಲ್ಲ. ನಾನು ಸುಖವನ್ನು ತೊರೆದು ಯಾರಿಗೋಸ್ಕರ ಪ್ರಯಾಸ ಪಡುತ್ತಲೇ ಇದ್ದೇನೆ ಅಂದುಕೊಳ್ಳುವನು. ಇದು ವ್ಯರ್ಥ, ಕೇವಲ ಪ್ರಯಾಸವೇ ಸರಿ. Solomon here might be talking about his own life. ಇಲ್ಲಿ ಸೊಲೊಮೋನ ಒಂದು ವೇಳೆ ತನ್ನ ಸ್ವಂತ ಜೀವಿತದ ಕುರಿತಾಗಿ ಮಾತಾಡ್ತಾ ಇದ್ದಾನೆ. And this might also reflect in our lives. ಅದು ಕೂಡ ನಮ್ಮ ಜೀವಿತಕ್ಕೂ ಕೂಡ ಅನ್ವಯ ಆಗಬಹುದು. He's talking about all that he has accumulated. ಅಲ್ಲಿ ಆತನು ಹೇಳ್ತಾ ಇದ್ದಾನೆ, ನಾನು ಗಳಿಸಿದ್ದೆಲ್ಲವೂ He is still not happy or satisfied. ಅದರಿಂದ ಕೂಡ ಆತನಿಗೆ ತೃಪ್ತಿ ಇಲ್ಲ ಅಥವಾ ಸಮಾಧಾನ ಇಲ್ಲ. He's talking about what is going to happen with all that he has saved. ಅಲ್ಲಿ ಆತನು ಗಳಿಸಿದ್ದೆಲ್ಲವೂ ಅಥವಾ ಆತನು ಕೂಡಿಸಿರುವಂತದ್ದೆಲ್ಲವೂ ಏನಾಗ್ತದೆ ಎಂಬುದಾಗಿ ಆತನೇ ಕೇಳ್ತಾ ಇದ್ದಾನೆ. Who am I leaving it to? He's asking. ಅಥವಾ ಇದನ್ನ ನಾನು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಎಂಬುದಾಗಿ ಕೇಳ್ತಾ ಇದ್ದಾನೆ. If you get time, go to chapter 2 and read about this dilemma. ಇದನ್ನ ನೀವು 2ನೇ ಅಧ್ಯಾಯದಲ್ಲಿ ಓದಬಹುದು, ಯಾವಾಗ ಸಮಯ ಇರುವಾಗ ಅದನ್ನು ಓದ್ಕೊಳ್ಳಿ. He's talking about how or who will be able to handle all that he has stockpiled. ಅಥವಾ ಯಾರು ಯಾವ ರೀತಿಯಾಗಿ ಗಳಿಸಿಕೊಂಡಿದ್ದಾರೆ ಅದನ್ನು ನೀವು ಹೇಗೆ ಉಪಯೋಗಿಸಿಕೊಳ್ತೀರಿ? If you know about Solomon and his son King Rehoboam, ಒಂದು ವೇಳೆ ಸೊಲೊಮೋನ ಮತ್ತು ಆತನ ಮಗ ರೆಹಬ್ಬಾಮ್ ಕುರಿತಾಗಿ ನಾವು ನೋಡುವಾಗ, his son took everything ಆತನ ಮಗ ಅದರಿಂದ ಎಲ್ಲವನ್ನ ಆತನು ತೆಗೆದುಕೊಂಡು ಹೋಗ್ತಾನೆ and squandered it away, and Israel was never the same again. ಆತನು ಎಲ್ಲವನ್ನ ಹಾಳು ಮಾಡಿಕೊಳ್ತಾನೆ. ಹಾಗಾಗಿ ಇಸ್ರಾಯೇಲ್ ಹೇಗಿತ್ತು ಅದು ಹಾಗೆ ಮುಂದೆ ಇರುವುದಿಲ್ಲ. Do we also feel like that, right? Sometimes. ಹಾಗೆ ನಮ್ಮ ಜೀವಿತದಲ್ಲೂ ಕೂಡ ಅನೇಕ ಸಾರಿ ಆಗ್ತದೆ. What are we saving for? ನಾವು ಯಾವುದಕ್ಕೋಸ್ಕರ ಎಲ್ಲವನ್ನು ನಾವು ಕೂಡಿಸಿಕೊಳ್ತಾ ಇದ್ದೇವೆ? Because our life here is temporary. Our life with Christ is permanent. ನಮ್ಮ ಜೀವಿತ ಇಲ್ಲಿ ಅದು ವ್ಯರ್ಥವೇ, ಆದರೆ ಕ್ರಿಸ್ತನೊಂದಿಗೆ ಅದು ಸದಾಕಾಲ ಇರುವಂತದ್ದಾಗಿದೆ. Maybe the wise King Solomon realized that. ಹಾಗಾಗಿ ಈ ಜ್ಞಾನಿಯಾದ ಸೊಲೊಮೋನನು ಅದನ್ನು ಅರ್ಥಕೊಳ್ತಾ ಇದ್ದಾನೆ. It was all meaningless. ಅದು ಎಲ್ಲವೂ ವ್ಯರ್ಥ ಅಥವಾ ಅರ್ಥವಿಲ್ಲದಾಗಿದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. And that saving for his son, ಒಂದು ವೇಳೆ ಆತನ ಮಗನಿಗಾಗಿ ಆತನು ಕೂಡೀಕರಿಸಿದ್ದು, who was anyway going to throw it down the drain, ಯಾಕಂದ್ರೆ ಆತನು ಅದನ್ನ ಹೊರಗೆ ಚೆಲ್ತಾ ಇದ್ದಾನೆ ಅಥವಾ ವ್ಯರ್ಥ ಮಾಡ್ತಾ ಇದ್ದಾನೆ, had led him to be unhappy.
ಹಾಗಾಗಿ ಅದು ಆತನನ್ನ ಆ ಒಂದು ತೃಪ್ತಿ ಅಥವಾ ಯಾವ ಸಂತೋಷವಿಲ್ಲದಂತೆ ಮಾಡಿ, and never being happy for anything he got under the sun. ಹಾಗಾಗಿ ಈ ಲೋಕದಲ್ಲಿ ಆತನು ಸೂರ್ಯನ ಕೆಳಗೆ ಗಳಿಸಿದ್ದೆಲ್ಲವೂ ಆತನಿಗೆ ಒಂದು ವ್ಯರ್ಥವಾಗಿ ಕಂಡಿತು. Now Solomon goes on a little positive note in verses 9 to 11. ನಂತರ ಆತನು 9ರಿಂದ 11ರಲ್ಲಿ ಆತನು ಸ್ವಲ್ಪ ಸಕಾರಾತ್ಮಕವಾಗಿ ಆಲೋಚನೆಯನ್ನು ಮಾಡ್ತಾ ಇದ್ದಾನೆ. If someone can read verses 9 to 11, please. 9ರಿಂದ 11 ಓದ್ರಿ. ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು, ಬಿದ್ದಾಗ ಎತ್ತುವವನು ಇನ್ನೊಬ್ಬನಿಲ್ಲದಿದ್ದರೆ ಅವನ ಗತಿ ದುರ್ಗತಿಯೇ. ಮತ್ತು ಒಬ್ಬನು ಮಗ್ಗುಲಲ್ಲೊಬ್ಬನು ಮಲಗಿಕೊಂಡರೆ ಇಬ್ಬರಿಗೂ ಬೆಚ್ಚಗಾಗುವುದು. ಒಂಟಿಗನಿಗೆ ಹೇಗೆ ಬೆಚ್ಚಗಾದೀತು? ಒಬ್ಬಂಟಿಗನನ್ನು ಜಯಿಸಬಲ್ಲವನಿಗೆ ಇಬ್ಬರು ಎದುರಾಗಿ ನಿಲ್ಲಬಹುದು. 3 ಗುರಿಯ ಹಗ್ಗ ಬೇಗ ಹೋಗುವುದಿಲ್ಲವಂತೆ. So if you read verses 9 to 11, 9ರಿಂದ 11 ಓದುವಾಗ can we do everything alone? ನಾವು ಒಬ್ಬಟ್ಟಿಗರಾಗಿ ಎಲ್ಲವನ್ನ ಮಾಡಲಿಕ್ಕೆ ಸಾಧ್ಯನಾ? It's not possible to do things alone, right? ಒಬ್ಬಟ್ಟಿಗರಾಗಿ ಏನನ್ನು ಕೂಡ ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ. Like if you look at this tripod over here, ಈಗ ಇಲ್ಲೊಂದು ಟ್ರೈಪಾಡ್ ಇದೆ. if you remove one of the legs, ಇದರಲ್ಲಿ ಒಂದು ಕಾಲ ತೆಗೆದು ಹಾಕಿದ್ರೆ the thing's going to fall. ಇದು ಬಿದ್ದು ಹೋಗ್ತದೆ. That's the same thing with us. We think we can do everything alone, but here we can't. ಅಂದ್ರೆ ಹಾಗೆ ನಾವು ಎಲ್ಲವನ್ನೂ ಒಬ್ಬಟ್ಟಿಗರಾಗಿ ಮಾಡ್ಬೋದು ಎಂಬುದಾಗಿ ಅಂದುಕೊಳ್ತೇವೆ, ಆದ್ರೆ ಅದು ಆಗೋದಿಲ್ಲ. Life is difficult when we try to do everything by ourselves. ನಮ್ಮ ಜೀವಿತದಲ್ಲಿ ನಾವೇ ಎಲ್ಲವನ್ನ ಮಾಡ್ಕೊಳ್ತೇವೆ ಎಂಬುದಾಗಿ ಹೇಳುವಾಗ ಅದು ಕಷ್ಟವೇ. And Solomon here speaks about the importance of relationship. ಹಾಗಾಗಿ ಇಲ್ಲಿ ಸೊಲೊಮೋನನು ಒಂದು ಸಂಬಂಧದ ಕುರಿತಾಗಿ ಆತ ನಮಗೆ ತಿಳಿಸ್ತಾ ಇದ್ದಾನೆ. We are not like those one-man armies we see in movies. ಹಾಗಾಗಿ ನಾವು ಮೂವಿಗಳಲ್ಲಿ ನೋಡುವಾಗ ಒಬ್ಬ ವ್ಯಕ್ತಿ ಹೀರೋ ಆಗಿ ನಾವು ಕಾಣುವಂತದ್ದಲ್ಲ. We all need community and fellowship. ಹಾಗಾಗಿ ನಮ್ಮೆಲ್ಲರಿಗೂ ಒಂದು ಸಮಾಜದ ಅವಶ್ಯಕತೆ ಇದೆ. Did you know ನಿಮಗೆ ಇದು ಗೊತ್ತಾ? that when you don't have any social interaction, ಒಂದು ವೇಳೆ ನಮ್ಮ ಸಾಮಾಜಿಕ ಯಾವುದೇ ಆಕ್ಟಿವಿಟಿಗಳು ಇಲ್ಲವಾದರೆ it changes the structure of our brains. ಅದು ನಮ್ಮ ಮೆದುಳಿನ ಒಂದು ಕಾರ್ಯವನ್ನು ಬದಲಾಯಿಸುತ್ತದೆ. How many of you felt lost during this lockdown? ಅನೇಕರು ಎಷ್ಟು ಜನ ನೀವು ಈ ಲಾಕ್ ಡೌನ್ ಅಲ್ಲಿ ಒಂದು ರೀತಿಯಾಗಿ ಏನೋ Like ಕಳೆದುಕೊಂಡಿದ್ದೀರಿ you couldn't come to ಅಂತ. church and worship. ಯಾಕಂದ್ರೆ ಆ ದೇವರ ಆಲಯಕ್ಕೆ ನೀವು ಬಂದು ಆರಾಧನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. How many people it affected? ಎಷ್ಟು ಜನರಿಗೆ ಅದು ಬಹಳ ಒಂದು ತೊಂದರೆ ಉಂಟು ಮಾಡಿತು. I can tell you one person who I know it affected a lot. ಅದು ಒಬ್ಬ ವ್ಯಕ್ತಿಗೆ ಬಹಳವಾಗಿ ತೊಂದರೆಯನ್ನು ನೀಡಿ. And he's sitting behind me. ಅವರು ನನ್ನಿಂದ ಕೂತಿದ್ದಾರೆ. No, because for him, for my father, being with church, being here, being with everyone gives him joy. ಕೆಲವರಿಗೆ ಎಲ್ಲರೊಟ್ಟಿಗೆ ಇರುವಂತದ್ದು ಅಥವಾ ಸಭೆ ಅನ್ಯೋನ್ಯತೆಯಲ್ಲಿ ಸೇರುವಂತದ್ದು ಅವರಿಗೆ ಬಹಳ ಸಂತೋಷವನ್ನು ಉಂಟು ಮಾಡುತ್ತದೆ. Because being alone is not in God's plan for us. ಯಾಕಂದ್ರೆ ನಾವು ಒಬ್ಬಂಟಿಗರಾಗಿರುವಂತದ್ದು ಕೂಡ ದೇವರ ಯೋಜನೆಯಲ್ಲಿ ಇಲ್ಲ. We were never meant to be alone. ಯಾಕಂದ್ರೆ ಒಬ್ಬಂಟಿಗರಾಗಿ ಕೂಡ ಸೃಷ್ಟಿಸಲ್ಪಟ್ಟಿಲ್ಲ. Go back to creation when God created Adam. ಅಲ್ಲಿ ನಾವು ಪ್ರಾರಂಭಕ್ಕೆ ಹೋಗ್ತೇವೆ. ಅಲ್ಲಿ ಕೂಡ ದೇವರು ಆದಾಮನನ್ನು ಒಬ್ಬಂಟಿಗನಾಗಿ ಅದನ್ನು ಸೃಷ್ಟಿ ಮಾಡಲಿಲ್ಲ. God said it is not good for man to be alone and he created Eve. ಹಾಗಾಗಿ ಅಲ್ಲಿ ಆತನು ಮನುಷ್ಯರಿಗೆ ಹೇಳ್ತಾನೆ ಆದಾಮನಿಗೆ, ನೀನು ಒಬ್ಬಂಟಿಗನಾಗಿರುವಂತದ್ದು ಸರಿಯಲ್ಲ ಎಂಬುದಾಗಿ ಆತನಿಗೆ ಒಂದು ಜೊತೆಗಾರಳಾಗಿ ಅವಳನ್ನು ಆತನು ಸೃಷ್ಟಿ ಮಾಡಿದ. This is not just about relationships we have with a significant person. ಒಂದು ವೇಳೆ ಇದು ನಮ್ಮ ಒಬ್ಬ ವ್ಯಕ್ತಿಯೊಟ್ಟಿಗೆ ಇರುವಂತ ಒಂದು ಬರೀ ಸಂಬಂಧ ಮಾತ್ರವೇ ಅಲ್ಲ. This is about the relationship and fellowship we have with each other in the church. ಅದು ನಮ್ಮ ಸಭೆಯಲ್ಲಿ ಪ್ರತಿಯೊಬ್ಬರೊಟ್ಟಿಗೆ ನಾವು ಇಟ್ಟುಕೊಳ್ಳುವಂತ ಒಂದು ಆತ್ಮಿಕ ಸಂಬಂಧವಾಗಿದೆ. All these restrictions and lockdown has done more harm than any good. ಯಾಕಂದ್ರೆ ಈ ಒಂದು ಲಾಕ್ಡೌನ್ ನಮ್ಮ ಅನೇಕರಿಗೆ ಅದು ಬಹಳ ತೊಂದರೆ ಉಂಟು ಮಾಡಿದೆ. But now with us all being able to come together and worship together, ಆದ್ರೆ ಈಗ ನಾವು ತಿರುಗಿ ಆತನ ಆಲಯದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಆತನ ಅನ್ಯೋನ್ಯತೆಯಲ್ಲಿ ಆರಾಧನೆ ಮಾಡ್ತಾ ಇದ್ದೇವೆ. please do not isolate yourself further. ಹಾಗಾಗಿ ನಿಮ್ಮನ್ನ ನೀವೇ ಎಂದಿಗೂ ಬೇರೆಯವರಿಂದ ಪ್ರತ್ಯೇಕಗೊಳಿಸಿಕೊಳ್ಳಬೇಡಿ. And push yourselves away from having fellowship with others in the church. ಅಥವಾ ನಮ್ಮ ಸಭೆಯಲ್ಲಿರುವಂತ ಬೇರೆಯವರೊಟ್ಟಿಗೆ ಅನ್ಯೋನ್ಯತೆಯಿಂದ ನೀವು ದೂರವಾಗಬೇಡಿ. So when the call comes, who has a prayer request, say what is there in your heart. Do not hold it in.
ನಿಮ್ಮ ಒಂದು ವೇಳೆ ನಾವು ಪ್ರಾರ್ಥನೆಗೆ ಕೇಳುವಾಗ ನಿಮ್ಮಲ್ಲಿ ಇರುವಂತಹ ವಿಷಯಗಳನ್ನು ಹಂಚಿಕೊಳ್ಳಿ. And we see this importance in Acts 2 verse 42. ಅದನ್ನು ನಾವು ಅಪೊಸ್ತಲರ ಕೃತ್ಯಗಳು 2:42 ಓದ್ತೇವೆ. Can someone read Acts 2 verse 42? Whoever gets this also will get a sweet. 2 ಅಪೊಸ್ತಲರ ಕೃತ್ಯಗಳು 2:42 ಓದ್ರಿ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. Thank you. These are the 4 points for a healthy church. ಈ ಒಂದು 4 ಅಂಶಗಳು ಒಂದು ಆತ್ಮಿಕವಾಗಿ ಆರೋಗ್ಯ ಇರುವಂತಹ ಸಭೆಯನ್ನ ಸೂಚಿಸುವಂತದ್ದಾಗಿದೆ. The first one being apostles' teaching, otherwise known as the word of God, the Bible. ಅಲ್ಲಿ ಅಪೊಸ್ತಲರು ಬೋಧನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ದೇವರ ವಾಕ್ಯವೇ. The second being prayer. ಎರಡನೇದಾಗಿ ಪ್ರಾರ್ಥನೆಯಲ್ಲಿ. Third is breaking of bread. We had communion today. ಮೂರನೇದಾಗಿ ರೊಟ್ಟಿ ಮುರಿಯುವುದರಲ್ಲಿ ಇವತ್ತು ನಾವು ಅದರಲ್ಲಿ ಪಾಲ್ಗೊಂಡೆವು. And the fourth one is fellowship. ನಂತರ ನಾಲ್ಕನೇದಾಗಿ ಅನ್ಯೋನ್ಯತೆಯಲ್ಲಿ. And this again is highlighted in Hebrews 10 verse 25. ಅದನ್ನೇ ತಿರುಗಿ ಇಬ್ರಿಯ 10:25 ಕೂಡ ನಮಗೆ ಆತನು ತಿರುಗಿ ಹೇಳುವುದನ್ನು ನೋಡ್ತೇವೆ. Not neglecting to meet together. ನೀವು ಒಟ್ಟಿಗೆ ಸೇರುವುದನ್ನ ಎಂದಿಗೂ ನೀವು ನಿರಾಕರಿಸಬೇಡಿ ಎಂಬುದಾಗಿ ಅಥವಾ ಮರೆಯಬೇಡಿ. Is as a habit for some. ಇದು ನಮಗೆ ಒಂದು ಪ್ರತಿನಿತ್ಯದ ಒಂದು ಅಭ್ಯಾಸ ರೀತಿಯಲ್ಲಿ ಇರಬೇಕು. But encouraging one another. ಆದರೆ ಒಬ್ಬರನ್ನೊಬ್ಬರು ನೀವು ಪ್ರೋತ್ಸಾಹಿಸ್ರಿ. And all the more as you see the day drawing near. ಯಾಕಂದ್ರೆ ಈ ದಿನಗಳು ಬಹಳ ಹತ್ತಿರವಾಗ್ತಾ ಇದೆ. I want you guys to find that the key word is here. ಒಂದು ಮುಖ್ಯವಾದ ವಚನ ಇಲ್ಲಿದೆ. Meet together. ಸಭೆಯಾಗಿ ನಾವು ಕೂಡಿಕೊಳ್ಳುವಂಥದ್ದು ಅಥವಾ ಒಟ್ಟಿಗೆ ನಾವು ಕೂಡಿಕೊಳ್ಳುವಂಥದ್ದು. Or otherwise known as assembling together. ಅಥವಾ ನಾವು ಒಟ್ಟಿಗೆ ಒಂದು ಗುಂಪಾಗಿ ಸೇರಿ ಬರುವಂಥದ್ದು. Have you all seen your phone? Everyone has a phone, right? Have you ever thrown it on the floor? ನೀವು ಒಂದು ಫೋನ್, ನಿಮ್ಮ ಎಲ್ಲರ ಕೈಯಲ್ಲಿ ಫೋನ್ ಇದೆ, ನೀವು ಯಾವಾಗಾದ್ರೂ ಕೆಳಗಡೆ ಬಿಸಾಕಿದ್ದೀರಾ? After it's fallen, have you tried to fix it? ಒಂದು ವೇಳೆ ಅದು ಬಿದ್ದು ಒಡೆದೋದ್ರೆ ಅದನ್ನ ತಿರುಗಿ ನೀವು ಕೂಡಿಸ್ಲಿಕ್ಕೆ ಸಾಧ್ಯನಾ? If you go online, you get all the components of how to build a phone, how to get the parts. ಒಂದು ವೇಳೆ ನೀವು ಆನ್ಲೈನ್ ಹೋದ್ರೆ ಅದನ್ನ ಹೇಗೆ ನೀವು ಕೂಡಿಕೊಡಿಸ್ಕೋಬಹುದು ಎಂಬುದಾಗಿ ಎಲ್ಲ ಅದಕ್ಕೆ ಬೇಕಾದಂತ ಸಾಮಾನುಗಳು ಸಿಗ್ತದೆ. So you can gather all the parts, ಎಲ್ಲ ವಸ್ತುಗಳನ್ನ ನೀವು ತೆಗೆದುಕೊಳ್ಳಬಹುದು, but it will not work. ಆದರೆ ಅದು ಕೆಲಸ ಮಾಡುವುದಿಲ್ಲ. Why? ಯಾಕೆ? All these parts need to be assembled. ಯಾಕಂದ್ರೆ ಎಲ್ಲ ಆ ಒಂದು ಬೇರೆ ಬೇರೆ ಆಗಿರುವಂತಹ ಪಾಠಗಳನ್ನ ಒಟ್ಟಿಗೆ ಕೂಡಿಸಬೇಕು. In order for that to function. ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾದ್ರೆ. And in the same way, ಅದೇ ರೀತಿಯಾಗಿ this is what the body of Christ is. ಯಾಕಂದ್ರೆ ಕ್ರಿಸ್ತನ ದೇಹವು ಅದೇ ರೀತಿಯಾಗಿದೆ ಪ್ರಿಯ. This is what the way we were all created. ಅದೇ ರೀತಿಯಾಗಿ ನಾವು ಕೂಡ ಸೃಷ್ಟಿಸಲ್ಪಟ್ಟಿದ್ದೇವೆ. Isolation is not good for us. ನಾವು ಒಬ್ಬಂಟಿಗರಾಗಿರುವಂಥದ್ದು ಅಥವಾ ಬೇರೆಯವರಿಂದ ದೂರ ಇರುವಂಥದ್ದು ಸರಿಯಲ್ಲ. Lockdown might have distanced us from worship. ಒಂದು ವೇಳೆ ಆರಾಧನೆಯಿಂದ ಲಾಕ್ಡೌನ್ ನಮ್ಮನ್ನು ಒಬ್ಬರನ್ನೊಬ್ಬರಿಂದ ದೂರ ಮಾಡಿರಬಹುದು. Let us all take this time ಆದರೆ ನಾವು ಈಗ ಸಮಯವನ್ನು ತೆಗೆದುಕೊಳ್ಳೋಣ, to assemble together ತಿರುಗಿ ನಾವು ಒಟ್ಟಾಗಿ ಬರೋಣ, with Jesus at the center of our lives. ಯಾಕಂದ್ರೆ ಯೇಸು ಕ್ರಿಸ್ತನು ನಮ್ಮ ಜೀವಿತದ ಆದರೂ ಪ್ರಮುಖ ಪಾತ್ರವಾಗಿದ್ದಾನೆ. And as you read in verse 12, 12ನೇ ವಚನದಲ್ಲಿ ನಾವು ಓದಿದ ಹಾಗೆ a threefold cord will not quickly be broken. ಅಲ್ವಾ, ಅಲ್ಲಿ ಒಟ್ಟಿಗೆ ಕೂಡಿಸಲ್ಪಟ್ಟದನ್ನ ಯಾರು ಮುರಿಯೋದಕ್ಕೆ ಆಗುವುದಿಲ್ಲ ಎಂಬುದಾಗಿ. 3 ಉರಿಯ ಹಗ್ಗವನ್ನ ಯಾರು ಮುರಿಯೋದಕ್ಕೆ ಅಥವಾ ಅದನ್ನ ಕಿತ್ತು ಹಾಕಲಿಕ್ಕೆ ಸಾಧ್ಯವಿಲ್ಲ. No, I was wondering, like, if I do threefold, will it break? I even tried it. ನಾನು ಕೂಡ ಅದನ್ನ ಪ್ರಯತ್ನ ಪಟ್ಟೆ. And even I asked my sister and my mother about when you do, like, women do the hair thing on the plait. ಅಲ್ವಾ, ಹಾಗೆ ನಾನು ನಮ್ಮ ಮಮ್ಮಿ ಹಾಗೂ ಮತ್ತೆ ಅಕ್ಕ ಅವರು ಕೇಳಿದೆ, ಅವರು ಕೂದಲನ್ನ ಎಣಿತಾರಲ್ವಾ 3 ಇದಾಗಿ ಅದನ್ನ ಕಿತ್ತಾಕ್ಲಿಕ್ಕೆ ಸಾಧ್ಯನೇ ಎಂಬುದಾಗಿ. What they said is it's the center one which holds both those things, like when you go like this and like this, it holds the thing together. ಆ ಮಧ್ಯದಲ್ಲಿ ಬರುವಂತ ಒಂದು ಅದು ಬಹಳ ಸ್ಟ್ರಾಂಗ್ ಆಗಿರ್ತದೆ, ಯಾಕಂದ್ರೆ ಅದು ಈ ಕಡೆ ಇರುವಂತದನ್ನ ಗಟ್ಟಿಯಾಗಿ ಹಿಡಿದುಕೊಳ್ತದೆ ಎಂಬುದಾಗಿ. But why is Solomon saying that here? ಅದನ್ನ ಇಲ್ಲಿ ಸೊಲೊಮೋನನು ಏನಕ್ಕೋಸ್ಕರ ಹೇಳ್ತಾ ಇದ್ದಾನೆ? And why is that important for us? ಅದು ನಮಗೆ ಯಾಕೆ ಬಹಳ ಪ್ರಾಮುಖ್ಯ? The threefold cord ಆ ಒಂದು 3 ಉರಿ ಹಗ್ಗ ಯಾರೆಂದರೆ is one in which each work together for a divine purpose.
ಯಾಕಂದ್ರೆ ಅವರೆಲ್ಲವೂ ದೈವಿಕ ಒಂದು ಕಾರ್ಯಕ್ಕಾಗಿ ಅವರು ಪ್ರಯಾಸ ಪಡುವಂತವರಾಗಿದ್ದಾರೆ. This is also used in marriage contracts. ಇದನ್ನು ನಾವು ಮದುವೆ ಕಾರ್ಯಕ್ರಮದಲ್ಲಿ ನೋಡ್ತೇವೆ. With Jesus at the center and it holds them together. ಯಾಕಂದ್ರೆ ಯೇಸು ಕ್ರಿಸ್ತನು ಆತನು ಅಲ್ಲಿ ಮಧ್ಯದಲ್ಲಿ ಇರುವಾತನಾಗಿದ್ದಾನೆ. That's powerful, right? ಅದು ಬಹಳ ಶಕ್ತಿಯುತವಾದದ್ದಲ್ವಾ? God created us to have. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ಏನಕ್ಕೋಸ್ಕರ ಅಂದರೆ, God created us to have. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ಒಂದು ಕಾರಣವೇನೆಂದರೆ Jesus at the center of our lives. ಯಾಕಂದ್ರೆ ಯೇಸು ಕ್ರಿಸ್ತನು ನಮ್ಮ ಜೀವಿತದ ಮಧ್ಯಭಾಗದಲ್ಲಿ ಆತನಿದ್ದಾನೆ. If we don't have Jesus at the center of life, ಯೇಸು ಕ್ರಿಸ್ತನು ನಮ್ಮ ಕೇಂದ್ರವಾಗದೆ ಹೋದ್ರೆ, is there any meaning to what we are doing right now? ನಾವು ಮಾಡುವುದಕ್ಕೆ ಏನಾದರೂ ಅರ್ಥ ಇದೆಯಾ? This is God's divine example, ಯಾಕಂದ್ರೆ ಇದು ದೇವರ ಒಂದು ದೈವಿಕ ಉದಾಹರಣೆಯಾಗಿದೆ. so that we learn to build unity with other believers. ಹಾಗಾಗಿ ನಾವು ಬೇರೆಯವರೊಟ್ಟಿಗೆ ಅನ್ಯೋನ್ಯತೆಯಿಂದ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. Jesus revealed his love and care for others. ಯಾಕಂದ್ರೆ ದೇವರು ತನ್ನ ಪ್ರೀತಿಯನ್ನ, ತನ್ನ ದಯೆಯನ್ನ ಆತನ ಇತರರಿಗೆ ತೋರಿಸಿದರು. And if we weave a threefold cord with other believers, ಅದೇ ಒಂದು ಆ ಮೂರು ರೀತಿಯಾದ ವಿಷಯಗಳನ್ನು ನಾವು ಬೇರೆಯವರೊಟ್ಟಿಗೆ ಶೇರ್ ಮಾಡಿಕೊಳ್ಳುವಾಗ, this relationship ಈ ಒಂದು ಸಂಬಂಧ releases spiritual power with unity. ಅದು ಒಟ್ಟಾಗಿ ನಮ್ಮಲ್ಲಿ ಒಂದು ಆತ್ಮೀಕ ಬಲವನ್ನು ಹೆಚ್ಚಿಸುವಂತದ್ದಾಗಿದೆ. When we pray together, we feel the Spirit of God within us. ನಾವು ಒಟ್ಟಾಗಿ ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನ ಬಲ ನಮ್ಮಲ್ಲಿರ್ತದೆ. We have read where 2 or 3 are gathered, the Spirit of Christ is there. ಎಲ್ಲಿ 2-3 ಸೇರಿ ಬರ್ತಾರಲ್ಲ, ದೇವರು ಇದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದಿದ್ದೇವೆ. It is important for us to make the time and come to church and have fellowship. ಹಾಗಾಗಿ ನಮ್ಮ ಜೀವಿತದಲ್ಲಿ ನಾವು ಕರ್ತನಿಗೆ ಕೊಡಬೇಕಾದ ಸ್ಥಾನವನ್ನ ಅಥವಾ ಸಮಯವನ್ನ ನಾವು ಕರ್ತನ ಆರಾಧನೆಗೆ ಬಂದು ಕೊಡುವವರಾಗಬೇಕು. What will happen if we do not have Jesus at the center of our relationship? ಒಂದು ವೇಳೆ ಯೇಸು ಕ್ರಿಸ್ತನು ನಮ್ಮ ಜೀವಿತದ ಅಥವಾ ನಮ್ಮ ಸಂಘದ ಕೇಂದ್ರವಾಗದೆ ಹೋದ್ರೆ ಏನಾಗ್ತದೆ? What do you think will happen if we don't have Jesus at the center of our lives? ಒಂದು ವೇಳೆ ಯೇಸು ಕ್ರಿಸ್ತನು ನಾವು ಕೇಂದ್ರೀಕರಿಸಿಕೊಳ್ಳಲಿಲ್ಲವಾದ್ರೆ ಏನಾಗ್ತದೆ ಎಂಬುದಾಗಿ ನೀವು ಆಲೋಚನೆ ಮಾಡ್ತೀರಿ. What do you think is going to happen? ಏನಾಗ್ತದೆ ಎಂಬುದಾಗಿ ನೀವು ಆಲೋಚನೆ ಮಾಡ್ತೀರಿ. ಒಂದು ವೇಳೆ ಯೇಸು ಕ್ರಿಸ್ತನು ನಿಮ್ಮ ಜೀವಿತದ ಕೇಂದ್ರವಾಗದೆ ಹೋದ್ರೆ It all falls down. ಎಲ್ಲವೂ ಬಿದ್ದು ಹೋಗ್ತದೆ. We don't have a chance at the time we're currently living in. ನಮಗೆ ನಾವು ಜೀವಿಸುವಂತ ಸಮಯದಲ್ಲಿ ನಮಗೆ ಯಾವುದೇ ಅವಕಾಶಗಳು ಸಿಗುವುದಿಲ್ಲ. Okay, now whoever has a pen or paper, or just imagine this. ನಿಮ್ಮ ಬಳಿ ಪೆನ್ ಪೇಪರ್ ಇರುವುದಾದ್ರೆ ಈ ಒಂದು ಅಂಶವನ್ನು ನೀವು ಒಂದು ಸಾರಿ If you ಊಹಿಸಿ. don't have, also just imagine this. ಅದನ್ನು ನೀವು ಒಂದು ಸಾರಿ ಊಹಿಸಿಕೊಳ್ಳಿ. Like draw a triangle. ಒಂದು ಟ್ರಯಾಂಗಲ್ ನೀವು ಡ್ರಾ ಮಾಡ್ರಿ, ತ್ರಿಕೋಣಾಕಾರ. Okay, and then at the top point, ಮೇಲೆ so like this. So at the top point, put Jesus. ಮೇಲೆ ನೀವು ಯೇಸು ಎಂಬುದಾಗಿ ಬರೆಯಿರಿ. And then on the side, put us. ಈ ಕಡೆ ನೀವು ಒಂದು ಕಡೆ ನಾವು ಎಂಬುದಾಗಿ ಬರೆಯಿರಿ. And then on the other side, put others. ಮತ್ತೊಂದು ಕಡೆ ಬೇರೆಯವರು ಎಂಬುದಾಗಿ ಬರೆಯಿರಿ. Now imagine this. ಈಗ ನೀವು ಇದನ್ನು ಊಹಿಸಿಕೊಳ್ಳಿ. You fight with one another. So say Teju, Manu and Sanjay have a fight. ಮನು ಮತ್ತು ಒಂದು ತೇಜು ಅವರು ಜಗಳ ಆಡ್ಬೋದು. And then that cord gets broken. So the last line, the third line here, this line gets broken. This line is not there anymore. ಹಾಗಾಗಿ ಅವರಿಬ್ಬರ ಸಂಬಂಧ ಮುರಿಯಲ್ಪಡ್ತದೆ. They're not talking to each other. One guy sits here, Manu sits this side. ಅಥವಾ ಅವರಿಬ್ಬರು ಮಾತಾಡೋ ಒಬ್ರು ಆ ಕಡೆ ಒಬ್ರು ಈ ಕಡೆ. But then they have God, they have Jesus at the center. ಆದ್ರೆ ಅವರಿಗೆ ಇಬ್ಬರಿಗೂ ಮಧ್ಯದಲ್ಲಿ ಯಾರಿದ್ದಾರೆ ಅಲ್ಲಿ? ಯೇಸು ಕ್ರಿಸ್ತನಿದ್ದಾನೆ. So what happens is they can make their way back up to through Jesus and build that relationship. ಅವರು ತಿರುಗಿ ಯೇಸುವನ್ನ ನೋಡುವಾಗ ಅಥವಾ ಯೇಸುವಿನ ಬಳಿಗೆ ಹೋಗುವಾಗ ಅವರ ಸಂಬಂಧ ತಿರುಗಿ ಕಲ್ಪಿಸಲ್ಪಡ್ತದೆ. We all can go to the Lord to find reconciliation. ಹಾಗಾಗಿ ನಾವು ನಮ್ಮ ಜೀವಿತದಲ್ಲಿ ಮುರಿಯಲ್ಪಟ್ಟಂತ ಸಂಬಂಧನ ಕೂಡಿಸಿಕೊಳ್ಳಬೇಕಾದ್ರೆ ನಾವು ಯೇಸುವಿನ ಬಳಿಗೆ ಬರಬೇಕು. Jesus is the threefold cord which cannot be broken. ಯೇಸು ಕ್ರಿಸ್ತನು ಆ ಮೂರು ಉರಿಯ ಮುಖ್ಯ ಅಂಗವಾಗಿದ್ದಾನೆ, ಯಾಕಂದ್ರೆ ಆತನ ಎಂದಿಗೂ ಮರೆಯಲ್ಪಡುವುದಿಲ್ಲ. So always remember that when we have Jesus at the center, ಹಾಗಾಗಿ ಯಾವಾಗಲೂ ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಯೇಸು ನಮ್ಮ ಕೇಂದ್ರವಾಗಿರಬೇಕು. of all our lives we can always come back and have a fellowship. ನಮ್ಮ ಜೀವಿತದ ಯಾವುದೇ ಸಮಯದಲ್ಲಾದರೂ ನಾವು ಆತನ ಬಳಿಗೆ ತಿರುಗಿ ಬಂದು ತಿರುಗಿ ಹೊಸ ಸಂಬಂಧವನ್ನು ಕಲ್ಪಿಸಿಕೊಳ್ಳಬಹುದಾಗಿದೆ.
God created us to be a community. ಯಾಕಂದ್ರೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ಒಂದು ಸಮಾಜವಾಗಲಿಕ್ಕೆ, but to be a community with Him. ಮತ್ತು ಆತನೊಟ್ಟಿಗೆ ಒಂದು ಅನ್ಯೋನ್ಯತೆ ಇಟ್ಟುಕೊಳ್ಳಿಕ್ಕಾಗಿ ಮತ್ತು ಸಂಬಂಧವನ್ನು ಹೊಂದಲಿಕ್ಕಾಗಿ, with Jesus at the center of our lives. ಯಾಕಂದ್ರೆ ಆತನು ನಮ್ಮ ಜೀವಿತದ ಕೇಂದ್ರವಾಗಿದ್ದಾನೆ. If Jesus is not at the center, ಒಂದು ವೇಳೆ ಯೇಸು ನಮ್ಮ ಕೇಂದ್ರವಾಗಿರದೆ ಹೋಗಿದ್ದರೆ our life become meaningless. ನಮ್ಮ ಜೀವಿತ ಅದು ವ್ಯರ್ಥ ಅಥವಾ ಯಾವ ಅರ್ಥವಿಲ್ಲದಾಗ್ತದೆ. And we see this when we read verses 13 to 16. ಅದನ್ನು ನಾವು 13 ರಿಂದ 16 ಓದುವಾಗ ನಮಗೆ ಗೊತ್ತಾಗ್ತದೆ. We're coming to a close. ಅಲ್ಲಿ ನಾವು ಕೊನೆಯದಾಗಿ ಹೀಗೆ ನೋಡ್ತೇವೆ. So can someone read verses 13 to 16? 13 ರಿಂದ 16 ಓದ್ರೆ ಯಾರಾದರೂ? ಎಚ್ಚರದ ಮಾತಿಗೆ ಕಿವಿಗೊಡುವುದನ್ನು ಬಿಟ್ಟ ಮೂರ್ಖನಾದ ಮುದಿಯರಸಗಿಂತ ಜ್ಞಾನಿಯಾದ ಬಡ ಯೌವನಸ್ಥನೇ ಮೇಲು. ಇಂಥ ಯುವಕನೊಬ್ಬನು ರಾಜನಾಗಲು ಸೆರೆಮನೆಯಿಂದ ತರಲ್ಪಟ್ಟನು. ಹೌದು, ತನ್ನ ರಾಜ್ಯದಲ್ಲಿ ಬಡ ಪ್ರಜೆಯಾಗಿ ಹುಟ್ಟಿದ್ದನು. ಸೂರ್ಯನ ಕೆಳಗೆ ಚಲಿಸುವ ಜೀವಂತರೆಲ್ಲ ರಾಜನಿಗೆ ಪ್ರತಿಯಾಗಿ ನಿಂತ ಯುವಕನಾದ ಈ ಎರಡನೇ ಇವನ ಪಕ್ಷ ವಹಿಸುವುದನ್ನು ನೋಡಿದೆನು. ಇವನ ಆಧಿಪತ್ಯಕ್ಕೆ ಒಳಪಟ್ಟ ಎಲ್ಲ ಜನರ ಸಂಖ್ಯೆಯು ಅಪಾರ. ಇವನ ಆಳಿಕೆಯ ಕೊನೆಗಾಲದವರಾದರೋ ಇವನಲ್ಲಿ ಆನಂದಿಸಲಿಲ್ಲ. ಇದು ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ. Just read this and go. Like, so we've read about Jesus being at the center. ಈಗ ನಾವು ಯೇಸು ನಮ್ಮ ಕೇಂದ್ರವಾಗಿದ್ದಾನೆ ಎಂಬುದಾಗಿ ನಾವು ಓದಿದ್ವಿ. Now here's the conclusion where Solomon writes in 13 to 16. ಆದರೆ ಆತನ ಮುಕ್ತಾಯದಲ್ಲಿ 13 ರಿಂದ 16 ವಚನಗಳಲ್ಲಿ ಸೊಲೊಮೋನನು ಹೀಗೆ ಬರೀತಾನೆ. It is important to understand ನಾವು ಗ್ರಹಿಸಿಕೊಳ್ಳುವಂಥದ್ದು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. that wise King Solomon ಯಾಕೆ ಅರಸನಾದ ಸೊಲೊಮೋನನು might be talking about his own personal life and seeing the end of his kingdom. ಆತನು ತನ್ನ ವೈಯಕ್ತಿಕ ವಿಚಾರವನ್ನ ಮತ್ತು ತನ್ನ ರಾಜ್ಯ ಅಂತ್ಯ ಆಗುವುದನ್ನು ಆತನು ತಿಳಿಸ್ತಾ ಇದ್ದಾನೆ. When you have time, go home and read from 1 Kings chapter 11. ನೀವು ಸಮಯ ಇರುವಾಗ ಮನೆಗೆ ಹೋದ್ಮೇಲೆ 1 ಅರಸ 11ನೇ ಅಧ್ಯಾಯದಿಂದ ಓದ್ರಿ. There we'll see how Solomon felt the threat ಯಾಕಂದ್ರೆ ಅಲ್ಲಿ ಸೊಲೊಮೋನನು ಯಾವ ರೀತಿಯಾದ ಭಯಂಕರವಾದ ಪರಿಸ್ಥಿತಿಗೆ ಆತನು ಬರ್ತಾನೆ. of the up and coming Jeroboam. ಅಲ್ಲಿ ಯೆರೋಬಾಮನಿಂದ ಬಹಳ ಒಂದು ಕಷ್ಟವನ್ನು ಅನುಭವಿಸ್ತಾನೆ. To Solomon's kingdom which he had built ಆತನು ಕಟ್ಟಲ್ಪಟ್ಟಂತ ಆತನ ರಾಜ್ಯ by disobeying God. ಯಾಕಂದ್ರೆ ಆತನು ದೇವರಿಗೆ ಅವಿಧೇಯನಾದನು. Solomon built his kingdom with not God at the Jesus at the center or God at the center. ಸೊಲೊಮೋನ ಕಟ್ಟಿದಂತ ರಾಜ್ಯ ಅದು ದೇವರ ಕೇಂದ್ರೀಕೃತವಾಗಿರಲಿಲ್ಲ. For Solomon it was all about fame and fortune. ಆದರೆ ಆತನು ತನ್ನ ಹೆಸರನ್ನ ಮಾಡಲಿಕ್ಕಾಗಿ ತನ್ನ ಘನತೆಗಾಗಿ ಆತನು ತನ್ನ ರಾಜ್ಯವನ್ನ ಕಟ್ಟಿಕೊಂಡನು. And he wanted to cling on to that with everything he had. ಹಾಗಾಗಿ ಆತನಿಗಿರುವಂತದ್ದು ಎಲ್ಲರ ಮೂಲಕ ಅದರ ಮೇಲೆ ಹೆಚ್ಚು ಆಧಾರ ಪಡಲಿಕ್ಕೆ ಆತನು ಇಷ್ಟಪಟ್ಟಿದ್ದನು. Even if that meant trying to catch the wind. ಒಂದು ವೇಳೆ ಈಗ ಆತನು ಗಾಳಿಯನ್ನು ಹಿಡಿಯುವಂತೆ ಆತನು ಅದರ ಹಿಂದೆ ಹೋದನು. Maybe Solomon knew that his own son Rehoboam would cause more harm than good to the kingdom he would inherit. ಒಂದು ವೇಳೆ ಆತನು ಒಂದು ಆಲೋಚನೆ ಮಾಡಿದ ತನ್ನ ಮಗ ರೆಹೋಬೋಮನೇ ತನ್ನ ಒಂದು ಆಡಳಿತಕ್ಕೆ ಆತನು ಒಂದು ತೊಂದರೆಯನ್ನು ಕೊಡುವ ಆತನೆಂಬುದ. If we can learn anything from this, ಇದರಿಂದ ನಾವು ಏನನ್ನ ಕಲಿಯುವುದಾದ್ರೆ, if we can learn anything from what Solomon is trying to say us, ಸೊಲೊಮೋನನು ಹೇಳುವಂತ ವಿಷಯಗಳನ್ನು ನಾವು ಕಲಿಯುವುದೇನು? that no matter what we do ನಾವು ಏನೇ ಮಾಡಿದ್ರು ಕೂಡ ಪರವಾಗಿಲ್ಲ, or accomplish under the sun, SUN, ನಾವು ಈ ಸೂರ್ಯನ ಕೆಳಗೆ ಏನನ್ನೇ ಕೂಡ ಸಂಪಾದಿಸಿದ್ರು it will all fall apart. ಆದರೆ ಇದೆಲ್ಲವೂ ಒಂದಲ್ಲ ಒಂದು ದಿನ ನಾಶವಾಗ್ತದೆ. And this is the same thing that happened to Jeroboam when he started disobeying God. ಹಾಗಾಗಿ ಯೆರೋಬೋಮನು ಕೂಡ ದೇವರಿಗೆ ಅವಿಧೇಯನಾದಾಗ ಆತನ ಜೀವಿತದಲ್ಲಿ ಕೂಡ ಇದೇ ಆಯಿತು. In both their stories, ಈ ಎರಡು ಕಥೆಗಳಲ್ಲಿ ಕೂಡ they come to the realization that ಅವರು ಕೊನೆಯದಾಗಿ ಒಂದು ವಿಷಯವನ್ನು ಅವರು ಅರ್ಥ ಮಾಡಿಕೊಳ್ತಾರೆ. only God can satisfy. ದೇವರು ಮಾತ್ರ ನಮಗೆ ಸಂತೃಪ್ತಿ ನೀಡಲಿಕ್ಕೆ ಸಾಧ್ಯ. Only God can bring meaning to our lives. ದೇವರು ಮಾತ್ರ ನಮ್ಮ ಜೀವಿತಕ್ಕೆ ನಿಜವಾದ ಅರ್ಥವನ್ನು ಕೊಡಲಿಕ್ಕೆ ಸಾಧ್ಯ. God is the only one who can hold it all together. ಯಾಕಂದ್ರೆ ದೇವರು ಮಾತ್ರ ಎಲ್ಲವನ್ನ ಆತನು ಒಟ್ಟಿಗೆ ಹಿಡಿದುಕೊಳ್ಳಲಿಕ್ಕೆ ಸಾಧ್ಯವಿದೆ. So let us all be like the wise men ಹಾಗಾಗಿ ಈ ಜ್ಞಾನಿಯಂತೆ ನಾವು ಕೂಡ ಎಲ್ಲರೂ ಜ್ಞಾನಿಗಳಾಗೋಣ. and build our house upon the rock.
ನಮ್ಮ ಒಂದು ಕುಟುಂಬಗಳನ್ನ ಅಥವಾ ನಮ್ಮ ಮನೆಗಳನ್ನ ಕ್ರಿಸ್ತನೆಂಬ ಬಂಡೆಯ ಮೇಲೆ ನಾವು ಕಟ್ಟೋಣ. We need to be completely honest and open with God about our feelings. ನಮ್ಮ ವಿಷಯಗಳಲ್ಲಿ ನಾವು ದೇವರೊಟ್ಟಿಗೆ ಯಥಾರ್ಥವಾಗಿ ಎಲ್ಲಾ ವಿಷಯಗಳನ್ನ ಆತನೊಟ್ಟಿಗೆ ಹಂಚಿಕೊಳ್ಳಬೇಕು. And bring it all to Him. ಎಲ್ಲವನ್ನ ಆತನ ಮುಂದೆ ತರಬೇಕು. We all struggle in our daily lives. ನಮ್ಮ ಪ್ರತಿನಿತ್ಯದ ಜೀವಿತದಲ್ಲಿ ನಾವು ಕಷ್ಟ ಪಡ್ತೇವೆ ಸರಿ, But we should not be slaves to fear. ಆದರೆ ಭಯಕ್ಕೆ ಎಂದಿಗೂ ನಾವು ಅಧೀನರಾಗಬಾರದು. Because we are children of God. Hallelujah. ಯಾಕಂದ್ರೆ ನಾವು ದೇವರ ಮಕ್ಕಳಾಗಿದ್ದೇವೆ. We need to have Jesus at the center of our lives. ಹಾಗಾಗಿ ಯೇಸು ಕ್ರಿಸ್ತನು ನಮ್ಮ ಜೀವಿತದ ಕೇಂದ್ರ ಬಿಂದುವಾಗಬೇಕು ಪ್ರಿಯರೇ. So with the final thought, ಕೊನೆಯದಾಗಿ let us make Jesus the cornerstone of our life. ಯೇಸು ಕ್ರಿಸ್ತನನ್ನ ನಮ್ಮ ಜೀವಿತದ ಕೇಂದ್ರವಾಗಿ ನಾವು ಮಾಡಿಕೊಳ್ಳೋಣ. And make Him the foundation on which our life is built on. ಅಷ್ಟು ಮಾತ್ರವಲ್ಲ, ಆತನೇ ನಮ್ಮ ಜೀವಿತಕ್ಕೆ ಬುನಾದಿ ಆಗಬೇಕು. He wants to hear everything we are thinking and going through. ಯಾಕಂದ್ರೆ ಆತನು ನಮ್ಮ ಜೀವಿತದಲ್ಲಿ ಇರುವಂತಹ ಪ್ರತಿಯೊಂದು ವಿಷಯಗಳನ್ನ ಕೇಳಿಸಿಕೊಳ್ಳಬೇಕೆಂಬುದಾಗಿ ಆತನು ಇಷ್ಟಪಡುವಂತವನು. Even though He already knows it, ಆತನಿಗೆ ಎಲ್ಲವೂ ಗೊತ್ತಿದೆ, He wants to hear it from us. ಆದರೂ ಕೂಡ ನಮ್ಮಿಂದ ಕೇಳ ಬಯಸುವಾತನಾಗಿದ್ದಾನೆ. God wants us to bring these things to Him and invite His truth into our lives. ಹಾಗಾಗಿ ಯೇಸು ಕ್ರಿಸ್ತ ನಮ್ಮಿಂದ ಆತನ ಎಲ್ಲವನ್ನ ಆತನ ಬಳಿಗೆ ತಂದು ಆತನಲ್ಲಿರುವಂತಹ ಸತ್ಯವನ್ನು ನಾವು ಪಡೆದುಕೊಳ್ಳಬೇಕೆಂಬುದಾಗಿ ಬಯಸುವಂತ ದೇವರು. Jesus is the one who's holding all of this together. ಈ ಎಲ್ಲವನ್ನ ಯೇಸು ಕ್ರಿಸ್ತನು ತಾನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಾನೆ. So let us make Him the center of our lives. ಹಾಗಾಗಿ ಯೇಸು ಕ್ರಿಸ್ತನನ್ನ ನಮ್ಮ ಜೀವಿತದ ಕೇಂದ್ರ ಬಿಂದುವನ್ನಾಗಿ ನಾವು ಮಾಡಿಕೊಳ್ಳೋಣ. Amen. ಆಮೆನ್.